ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ದರಿದ್ರದವನು ಹೌದಾ? ನಾನ್ ತಿಂದಾಯ್ತು. 1 ಬೌಲ್ ಪೂರ್ತಿ ಇದು ನಿಮ್ಗೆ. ನೀವ್ ತಿನ್ನಿ. ಯಾರು ಕಟ್ ಮಾಡ್ಕೊಂಡ್ ಬಂದಿದ್ದು? ಹಾಗಾದ್ರೆ ನೀನೇ ಜಾಸ್ತಿ ತಿನ್ಬೇಕು. ತಿಂದೇರಿ ಆಲ್ರೆಡಿ 1 ಬೌಲ್. ಸ್ವಲ್ಪ. ವೆರಿ ಗುಡ್. ರಾಕಿ, ಬ್ರೌನ್ ಶುಗರ್ ವಿಷಯ ಏನಾಯ್ತು ರಾಕಿ? ಆ ಡೀಲರ್ ಕಾಲ್ ಮಾಡು ಅಂತ ಹೇಳಿದ್ನಲ್ಲ. ಡೀಲರ್ಗೆ ಕಾಲ್ ಮಾಡಿದ್ದಾರೆ ಬಾಯ್. ಗೋಡೌನಿಂದ ಪ್ಯಾಕ್ ಮಾಡಿ ಕಳಿಸಿದಾಗ ಕರೆಕ್ಟಾಗಿ ಇತ್ತಂತೆ. ಡೆಲಿವರಿ ಮಾಡಿದವನೇ ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ದಾನೆ ಅಂತ ಹೇಳ್ದ. ಡೆಲಿವರಿ ಮಾಡಿದ ಹುಡುಗನ ಕೇಳಿದ್ರೆ ಕರೆಕ್ಟಾಗಿ ಡೆಲಿವರಿ ಮಾಡಿದ್ದೀನಿ, ನಿಮ್ಮ ಹುಡುಗನೇ ಮಧ್ಯದಲ್ಲೇನೋ ಆಟ ಆಡಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಸುತ್ತಿ ಬಳಸಿ ನಮ್ಮ ಮೇಲೆ ಗೂಬೆ ಕೂರಿಸ್ತಾರೆ. ಹೇಳ್ಬೇಕಿತ್ತು ಅವನಿಗೆ, ನಮ್ಮ ಹುಡುಗ ನೆನ್ನೆ ಮೊನೆಯಿಂದ ನನ್ನ ಹತ್ರ ಕೆಲಸ ಮಾಡ್ತಾ ಇಲ್ಲ, ತುಂಬಾ ವರ್ಷದಿಂದ ಪರಿಚಯ ಇದ್ದಾನೆ ಅಂತ. ಅವನ ಬಗ್ಗೆ ಹೇಳಿದ್ರೆ ನಮ್ಮ ಬಾಸ್ ನಂಬಲ್ಲ ಅಂತ. ಇದನ್ನ ಹೀಗೆ ಬಿಡಕ್ಕಾಗಲ್ಲ ರಾಕಿ. ಒಂದು ಹೆಣ ಬೀಳ್ಬೇಕು, ಇಲ್ಲ ಕೈ ಕಾಲನ್ನ ಕತ್ತರಿಸಾಕ್ಬೇಕು. ಅವಾಗ್ಲೇ ಅವರಿಗೆ ನಮ್ಮ ಮೇಲೆ ಭಯ ಬರೋದು. ಇಲ್ಲಿ ಭಯ ಇಲ್ಲ ಅಂದ್ರೆ ವ್ಯವಹಾರ ಮಾಡಕ್ಕಾಗಲ್ಲ ರಾಕಿ. ವಾರ್ನಿಂಗ್ ಮಾಡಿದ್ದೀನಿ ರವಣ್ ಬಾಯ್. ಡೀಲರ್ ಡೈರೆಕ್ಟಾಗಿ ಬಂದು ಮಾತಾಡ್ತೀನಿ ಅಂತ ಹೇಳಿದಾನೆ. ಬರ್ಲಿ ಬರ್ಲಿ, ಅವನಿಗೊಂದು ಗತಿ ಕಾಣಿಸ್ತೀನಿ. ಹೇಳೋ ಬಸ್. ಆ ಕಲ್ಪನಾ ಅಶೋಕ್ ಜೊತೆ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿದ್ದಾಳೆ ಬಸ್. ನಾವೇ ಹೇಳಿದೀವಲ್ವೋ ಅಶೋಕ್ ಜೊತೆ ಕ್ಲೋಸ್ ಆಗುವಂತ ಅವಳಿಗೆ. ಹಾಗಂತ ಈ ಮಟ್ಟಕ್ಕ ಬಸ್? ಮೊದ್ಲೆಲ್ಲ ಎಷ್ಟೇ ಕ್ಲೋಸ್ ಆಗಿದ್ರು ಬರೀ ಮಾತಲ್ಲೇ ಇತ್ತು, ಈಗ ಮುಟ್ಟಿ ಮುಟ್ಟಿ ಮಾತಾಡ್ಸ್ತಿದ್ದಾಳೆ ಬಸ್. ನೋಡಿದ್ರೆ ಅಶೋಕ್ ಜೊತೆ ಕ್ಲೋಸ್ ಆಗಿರೋ ತರ ಆಕ್ಟ್ ಮಾಡ್ತಿದ್ದಾಳೆ ಅಂತ ಅನ್ನಿಸ್ತಾ ಇಲ್ಲ ಬಸ್. ನಿಜವಾಗ್ಲೂ ಕ್ಲೋಸ್ ಆಗೇ ಇದ್ದಾಳೆ. ನಂಗಂತೂ ನಿಜ ಗಂಡ ಹೆಂಡತಿ ತರನೇ ಕಾಣಿಸ್ತಿದ್ದಾರೆ ಬಾಸ್. ಏಯ್, ಅವಳಿಗೆ ಮದುವೆ ಆಗಿದೆ, ಗಂಡ ಇದ್ದಾನೆ. ಸುಮ್ನೆ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ಬೇಡ. ನೀವು ನಂಬಲ್ಲ ಬಾಸ್, ಸೋಫಾ ಮೇಲೆ ಪಕ್ಕದಲ್ಲೇ ಕೂರ್ಸ್ಕೊಂಡು ಹಣ್ಣು ತಿನ್ನಿಸ್ತಾ ಇದ್ಲು ಬಾಸ್. ಏಯ್, ಅವಳು ಹಣ್ಣು ತಿನ್ಸಿದ್ರೆ ನಿನಗ್ ಯಾಕೋ ಪ್ರಾಬ್ಲಮ್ಮು? ಯಾಕೆ ನಿನಗ್ ತಿನ್ಸಿಲ್ಲ ಅಂತ ಹೊಟ್ಟೆ ಕಿಚ್ಚ? ನನ್ಗೆ ಹೊಟ್ಟೆ ಕಿಚ್ಚಿಲ್ಲ ಬಾಸ್. ಇಲ್ಲಿ ನಡೀತಿರೋದ್ನ ನಿಮ್ಗೆ ಹೇಳೋದು ನನ್ನ ಕರ್ತವ್ಯ ಅಲ್ವಾ ಬಾಸ್. ಸರಿ ಆಯ್ತು, ಅದನ್ನ ನೋಡ್ಕೋತೀನಿ. ಫೋನ್ ಇಡು. ಸರಿ ಬಾಸ್, ಆಯ್ತು. ಭೈರವಿ ಜಗಳ ಮಾಡ್ತಾ ಇದ್ಲು. ಹೌದಾ? ಯಾಕೆ? ನೀವು ಅಮ್ಮ ಯಾವಾಗ್ಲೂ ಬ್ಯುಸಿ, ನನ್ನೆಲ್ಲೂ ಕರ್ಕೊಂಡು ಹೋಗಲ್ಲ, ನನ್ ಮೇಲೆ ಪ್ರೀತಿನೇ ಇಲ್ಲ. ಅಮ್ಮ ಮನೇಲಿದ್ದಾಗ ನೀವು ಜಪಾನಲ್ಲಿದ್ರಿ, ನೀವು ಜಪಾನಿಂದ ವಾಪಸ್ ಬಂದಾಗ ಅಮ್ಮನ್ನ ರಾವಣ್ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದ. ನೀವಿಬ್ರು ಒಂದಾದ್ರಿ ತಾನೇ. ಇವಾಗ ಬಂದ್ಮೇಲಾದ್ರೂ ನನ್ನನ್ನ ಪಾರ್ಕಿಗೆ, ಮಾಲ್ಗೆ, ಗೇಮ್ಸ್ಗೆ, ಆಟ ಆಡಕ್ಕೆ ಎಲ್ಲೂ ಕರ್ಕೊಂಡು ಹೋಗಲ್ಲ ಅಂತಾನೂ ಹೇಳ್ತಿದ್ಲು. ಪಾಪ ರೀ ಮಗು. ಇನ್ನೇನ್ ಹೇಳಿದ್ಲು? ಅಮ್ಮ ಜುಯಿ ಅಂತ ಬರ್ತಾರೆ, ಜುಯಿ ಅಂತ ಹೋಗ್ತಾರೆ. ಅಪ್ಪ ಬುಲೆಟ್ ಅಲ್ಲಿ ಬುರ್ರ ಅಂತ ಬರ್ತಾರೆ, ಬುರ್ರ ಅಂತ ಹೋಗ್ತಾರೆ. ನನ್ಗೆ ಯಾವತ್ತಾದ್ರೂ ಪ್ರೀತಿಯಿಂದ ತಿಂಡಿ ತಿಂದ್ಯಾ, ಸ್ಕೂಲ್ಗೆ ಹೋದ್ಯಾ, ಹೋಮ್ವರ್ಕ್ ಮಾಡ್ದ್ಯಾ, ಏನ್ ಮಾಡ್ತಿದೀಯ ಅಂತ ಅದನ್ನಾದ್ರೂ ಕೇಳಿದ್ರ ಅಂತ ಕೇಳಿದ್ಲು. ಅವಳಗ್ ಮಾತಾಡೋದನ್ನ ನಾವ್ ಹೇಳ್ಕೊಡ್ಬೇಕಾ? ಆದ್ರೂ ರೀ, ನನಗೂ ತುಂಬಾ ದಿವಸದಿಂದ ಅನ್ನಿಸ್ತಾ ಇತ್ತು, ನಾನು, ನೀವು, ಪಾಪು ಎಲ್ಲಾದ್ರೂ ಸ್ವಲ್ಪ ದೂರ ಟ್ರಿಪ್ ಹೋಗ್ಬೇಕು, ಒಂದಷ್ಟು ದಿನ ಈ ಮೊಬೈಲ್ನ ಸ್ವಿಚ್ ಆಫ್ ಮಾಡ್ಬಿಡ್ಬೇಕು ಅಂತ. ಆಗ್ಲಾದ್ರೂ ಈಗಿರೋ ಟೆನ್ಷನ್ಸ್ಗೆಲ್ಲ ಒಂದ್ ಸೊಲ್ಯೂಷನ್ ಸಿಗುತ್ತೆ. ಅದಕ್ಕೇನ್ ಶಿವಗಾಮಿ, ನೀನ್ ಹೂ ಅನ್ನು.
ಈ ವೀಕೆ ಟ್ರಿಪ್ಪಿಗೆ ಪ್ಲಾನ್ ಮಾಡೋಣ. ಬೇಡ ಅಶೋಕ್, ಈಗ ಎಲ್ಲೇ ಹೋದ್ರೂ ಈ ರಾಕ್ಷಸ ನಮ್ಮ ನೆಮ್ಮದಿಯಾಗಿರಕ್ ಬಿಡ್ಬೇಕಲ್ಲ. ಅದಕ್ಕೆ ಅವನ್ಗೊಂದ್ ಗತಿ ಕಾಣಿಸಿ ಆಮೇಲೆ ನಾನು, ನೀವು, ಪಾಪು ಎಲ್ಲರೂ ಸ್ವಲ್ಪ ದಿನ ಟ್ರಿಪ್ಗೆ ಹೋಗಿ ಬರೋಣ. ಶಿವಗಾಮಿ, ಈ ಇಂಡಿಯಾದಲ್ಲಿ ಇರೋದ್ ಬೇಡ, ಎಲ್ಲಾದ್ರೂ ಫಾರಿನ್ ಟ್ರಿಪ್ ಹೋಗ್ಬಿಡೋಣ. ನೋಡಿ, ಪಾಪಿ ಚಿರಾಯು ಅಂತಾರಲ್ಲ, ಹಾಗ ಅವನ್ ಬಗ್ಗೆ ಮಾತಾಡ್ತಿದ್ದ ಹಾಗೆ ಅವನೇ ಕಾಲ್ ಮಾಡ್ತಿದ್ದಾನೆ. ರಾವಣ್ಣ, ಹಲೋ, ಹೇಳಿ ಸರ್. ಏನ್ ಕಲ್ಪನಾ, ಹೇಗಿದ್ಯಾ? ಚೆನ್ನಾಗಿದ್ದೀನಿ ಸರ್. ಏನು ಅಶೋಕ್ ಜೊತೆ ರೋಮ್ಯಾನ್ಸ್ ಜೋರಾಗಿದ್ಯಂತೆ? ಎಲ್ಲ ನಿಮ್ಗೋಸ್ಕರನೇ ಅಲ್ವಾ ಸರ್? ಅಶೋಕ್ ಸರ್ ಜೊತೆ ಸ್ವಲ್ಪ ಸಲಿಗೆ ಆಗಿದ್ರೆ ಅವ್ರಿಗೆ ಡೌಟ್ ಬರಲ್ಲ ಅಂತ ಹಾಗ್ ಮಾಡ್ದೆ ಸರ್. ಆಕ್ಚುಲ್ ಆಗಿ ಹೇಳ್ಬೇಕು ಅಂತಂದ್ರೆ ನನಗೆ ಅಶೋಕ್ ಮುಖ ನೋಡಿದ್ರೇನೆ ಆಗಲ್ಲ ಸರ್. ಅವನ್ ಕೂದ್ಲು ಇದೆಯಲ್ಲ, ಕೂದ್ಲು ನನ್ ಕೈಗೇನಾದ್ರೂ ಸಿಕ್ಕಿದ್ರೆ ಕಿತ್ತು ಬಿಸಾಕ್ಬಿಡೋಣ ಅಂತ ಅನ್ಸುತ್ತೆ ಸರ್. ಆ ಮೂಗಿದೆಯಲ್ಲ ಸರ್, ಅದೇನ್ ಮೂಗ ಸರ್, ಅದು ಏನಿಷ್ಟೊದ್ದ ಒಳ್ಳೆ ಸೋರೆಕಾಯಿ ತರ ಇದೆ. ಸರ್, ಅವನ ಕಂಡ್ರೇನೆ ಆಗಲ್ಲ ಸರ್, ಅವನ್ ತಲೆ ಕಂಡ್ರೇನೆ ಆಗಲ್ಲ ನನಗೆ. ಒಂಥರ ಇರಿಟೇಷನ್. ಸರಿ, ಅವನು ಜಾಸ್ತಿ ಎದುರಾಕೋಬೇಡ, ಭಕ್ರ ಮಾಡ್ತಿರೋನ್ನ. ಆಯ್ತು ಸರ್, ಅಫ್ಕೋರ್ಸ್. ಈಗ ಮಾಡ್ತಾ ಇದ್ದೀನಲ್ಲ, ಹಾಗೆ ಬಕ್ರ ಮಾಡ್ತೀನಿ ಸರ್. ಓಕೆ? ಆಮೇಲೆ ನನ್ನ ಹತ್ರ ಬಕ್ರ ಮಾಡ್ತಿದ್ದೀನಿ ಅಂತ ಹೇಳಿ ನನ್ನನ್ನೇ ಬಕ್ರ ಮಾಡ್ಬಿಡ್ಬೇಡ. ಅವನಿದಾರಲ್ಲ ಸರ್, ಯಾವಾಗ್ಲೂ ಬರೀ ಡೌಟ್ ಅಲ್ಲೇ ನೋಡ್ತಿರ್ತಾನೆ ನನ್ನ. ಕಳ್ಳ ಕಳ್ಳ ನೋಡ್ದಂಗೆ.